ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಯರಜೇರವಿ ಗ್ರಾಮ ಪಂಚಾಯತಿಯಲ್ಲಿ ಇಂದು ನಮ್ಮ ಕನೆಕ್ಟ್ ಇಂಡಿಯಾ ಇನ್ ಸರ್ವೆದಿಂದ ಮುಂಬರುವಂತ ಗ್ರಾಮ ಪಂಚಾಯತಿ ಆಗಿರ್ಬಹುದು, ತಾಲೂಕು ಪಂಚಾಯತಿ ಆಗಿರ್ಬಹುದು, ಜಿಲ್ಲಾ ಪಂಚಾಯತಿಯ ಚುನಾವಣಾ ಪೂರ್ವಭಾವಿ ಸಮೀಕ್ಷೆ ನೀಡ್ತಾ ಇದೆ. ಈ ಚುನಾವಣಾ ಪೂರ್ವಭಾವಿ ಸಮೀಕ್ಷೆಯ ವಿಶೇಷ ಸಂದರ್ಶನದಲ್ಲಿ ಯರಜೇರವಿ ಗ್ರಾಮ ಪಂಚಾಯತಿ ಸದಸ್ಯರು ಇಂದು ನಮ್ಮ ಜೊತೆ ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಈ ವಿಶೇಷ ಸಂದರ್ಶನದಲ್ಲಿ ಅವರು ಸತತವಾಗಿ 2 ಬಾರಿ ಸದಸ್ಯರಾಗಿರುವಂತವರು. ಈ 2 ಬಾರಿ ಆದ್ಮೇಲೆ ಇವರು ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇವರು ಯಾವ ರೀತಿ ರಾಜಕೀಯಕ್ಕೆ ಬಂದ್ರು, ಇವರು ರಾಜಕೀಯಕ್ಕೆ ಬಂದ್ಮೇಲೆ ಯಾವ ರೀತಿ ಅವರ ಜೀವನದಲ್ಲಿ ಏರುಪೇರುಗಳಾಯ್ತು, ಅವರಿಂದ ಜನರಿಗೆ ಯಾವ ರೀತಿ ಸಹಾಯ ಸಹಕಾರ ಆಗ್ತಿದೆ, ಜನರಿಂದ ಇವರಿಗೆ ಯಾವ ರೀತಿ ಸಹಾಯ ಸಹಕಾರ ಆಗ್ತಿದೆ ಅನ್ನೋದನ್ನ ಅವರಿಂದಲೇ ಕೇಳಿ ತಿಳ್ಕೊಣ ಬನ್ನಿ ವೀಕ್ಷಕರೇ. ಅಮ್ಮ ನಮಸ್ತೆ. ಅಮ್ಮ, ನಿಮ್ಮ ಮಾತು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ತಮ್ಮ ಕಿರು ಪರಿಚಯ ಅಮ್ಮ, ತಮ್ಮ ಹೆಸರು, ತಮ್ಮ ಊರು, ತಾವು ಯಾವ ಗ್ರಾಮ ಪಂಚಾಯತಿ ಸದಸ್ಯರಿದ್ರೆ ಅಮ್ಮ? ಅಮ್ಮ ನಿಮ್ ಹೆಸರು? ಓಕೆ ರೀ. ಓಕೆ ರೀ. ತಮ್ಮ ಅಡ್ರೆಸ್ ಅಮ್ಮ? ತಾವು ಯಾವ ಊರ ಸದಸ್ಯರಿದ್ರಮ್ಮ? ಗ್ರಾಮ ಪಂಚಾಯತಿ ಯರಜೇರವಿ ಗ್ರಾಮ ಪಂಚಾಯತಿ ಸದಸ್ಯರಿದ್ರಮ್ಮ. ಸರಿ ಅಮ್ಮ, ಈಗ ನನ್ನ ಜೊತೆ ನೀವು ಮಾತಾಡ್ತಾರೆ, ನಿಮ್ ಯಜಮಾನ ಮಾತಾಡ್ತಾರ? ನಿಮ್ ಯಜಮಾನ ಮಾತಾಡ್ತಾರೆ. ಸರಿ ರೀ ಅಮ್ಮ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಮಾತು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸರ್ ತಮ್ಮ ಕಿರು ಪರಿಚಯ ಸರ್? ನಮ್ಮ ಹೆಸರು ಸಿಂಗಣ್ಣ ಮಾದೇವಪ್ಪ ಅಂಗಡಿ ರೀ. ಸರ್, ತಮ್ಮ ಧರ್ಮ ಪತ್ನಿಯವರು ಈಗ ಯರಜೇರವಿ ಗ್ರಾಮ ಪಂಚಾಯತ್ ಸದಸ್ಯ. ಸರಿ ಸರ್. ಸರ್, ತಮ್ಮ ರಾಜಕೀಯ ಜೀವನ ಎಲ್ಲಿಂದ ಹೇಗೆ ಪ್ರಾರಂಭವಾಯ್ತು ಸರ್? ರಾಜಕೀಯ ಜೀವನ ಅಂದ್ರ ಸರ ಇಲ್ಲಿ ಊರಾಗ ಒಂದಿಟ್ಟೆಲ್ಲ ಕೇಳೋದು ಮಾಡಿದ್ವು ಅಂತದ್ರಾಗ ನಮ್ಮ ಲೀಡರ್ಗಳು ಹಂಗಾರ ನೀವು ಮಾಡಪ್ಪ, ನಿಮ್ ಓಣ್ಯಾಗ ನಿಮ್ಗೆ ಚಲೋ ಐತಿ, ನೀವು ಒಟ್ಟೆಲ್ಲಾ ಮಂದಿ ಸ್ಪಂದನ ಮಾಡ್ತೀರಿ, ಆತ ನೀವು ಚೆನ್ನಾಗಿ ನಿಂದ್ಕೋರಿ ಅಂತಂದ್ರು. ಆ ಹೇಳಿದಾಗ ನಮ್ಮ ಹೆಣ್ಮಕ್ಳದ್ದು ನಿಂದಿರ್ಸ್ಬೇಕಂತ ಅವ್ರ ಆಸೆ ಇತ್ತು. ಆ ಪ್ರಕಾರ ಆಗತ್ತ ಕೆಲಸ ನಾವು ಮಾಡಿದ್ವಿ. ಮಾಡಿ ಕೆಲಸ ಅದನ್ನ ಇದನ್ನ ಸರಿ ಮಾಡ್ಕೊಂತಾನ ಬಂದಿವ್ರಿ. ಅಲ್ಲಿ ಮಟ್ಟ ನಾವು ಸರಿಯಾಗಿ ಎಲ್ಲ ಜನರ ಸ್ಪಂದನ ಮಾಡ್ಕೊಂತ ಅವ್ರ ಹೇಳಿದ ಕೆಲಸಗಳು ಮಾಡ್ಕೊಂತ ಊರ ಸ್ವಚ್ಛತೆ, ವಾರ ಸ್ವಚ್ಛತೆ ಮಾಡೋ ಸಂಬಂಧ ಅಟ ಎಲ್ಲಾರು ಕೂಡ್ಕೊಂಡ ಮಾಡ್ಕೊಂತ ಬಂದಿವಿ ಸರ್. ಸರ್, ಈಗ 2 ಬಾರಿ ತಮ್ಮ ಧರ್ಮ ಪತ್ನಿಯವರು ಸದಸ್ಯರಾಗಿ ಹಾಕಿರುವಾಗ 2 ಸಲ ಆಗ್ಯಾರ ಸರ್. ಸರಿ ಸರ್. ಸರ್, ಈಗ ತಮ್ಮ ರಾಜಕೀಯ ಜೀವನ ಸ್ಟಾರ್ಟ್ ಆಗಿತ್ತ ಹೇಳಿದ್ರೆ ತಮ್ಮ ರಾಜಕೀಯ ಗುರು ಯಾರು ಸರ್? ತಾವು ರಾಜಕೀಯ ಬರ್ಲಿಕ್ಕೆ ಕಾರಣ? ನಾವು ರಾಜಕೀಯ ಬರಬೇಕು ಕಾರಣ ಅವರು GM ತುಪ್ಪದವ್ರು ಅಂತ ಮೊದಲಿದ್ರು ಸರ್. ಅವರು ಕಾಂಗ್ರೆಸ್ ಇಂದ ಲೀಡರ್ ಇದ್ರು. ಅವರು ನಮ್ಮನ್ನ ಇಲ್ಲೇ ಮನಿ ಬಾಜಕ್ ಅಂದ್ಬೇಕ ಆತ ನಾವು ಅವರು ಬೀಗರ್ ಆಗ್ಬೇಕು ಇಂತದ್ರಾಗ ಹಂಗಾರ ಮಾಡಿದ ನಿಂಬುದ ಅಂತ ಈಗ ಅವರು ನಮ್ GM ತುಪ್ಪದವ್ರು ಮಾಡಿದ್ರು. ಮಾಡ್ಬಿಟ್ಟು ಅವ್ರ ಆಯ್ಕೆ ಮಾಡ್ಕೊ ಅವ್ರು ನಿಂದ್ರಿಸಿದಾಗ ಆಯ್ಕೆ ಆದೀವಿ. ಆಯ್ಕೆ ಆಗಿ ಅದನ್ನು 5 ವರ್ಷ ಅದನ್ನು ಸಂಪೂರ್ಣ ಮುಗಿಸಿದೀವಿ. ಮುಗಿಸ್ ಕೆಲಸ ಮತ್ತ ನಡಕ ಗ್ಯಾಪ್ ಉಳಿತು. ಅತ್ ಮುಂದ್ ಗ್ಯಾಪ್ ಉಳ್ದಕ್ ಮತ್ತೆ 2020 ಬಂದ್ ಸರ್. 2020 ನಮ್ GM ತುಪ್ಪದವ್ರು ತೀರ್ಕೊಂಡು ಹೋಗಿದ್ರು. ಏನಾತ ಅಂದ ಬಳಕ ಅವರು BJP ಅವರು ಲೀಡರ್ ಅವರು ಕರೆದ್ರು, ಕೇಳಿದ್ರು, ಹಿಂಗ ಪಾಪ ನೀ ಮತ್ ನಮ್ಮ ವಾರ್ಡಿಗೆ ಇದಕ್ಕ ಸೇರ್ಕೋ ಅಂತ. ಆ ಪ್ರಕಾರ ನಮ್ GM ಅವರು ಹೋರ್ಕೊಲಿ ಅಂತಂದ್ರೆ ನಮಗೂ ಊರಾಗ ಯಾರು ಹಿರಿಯರ ಹಾಕಿಲ್ಲ. ನಮ್ ಲೀಡರ್ ತರಪಿ ಅವ್ರಿಗೆ BJP ಇಂದ ಸ್ಪರ್ಧೆ ಅವರು ನಾವು ಮಾಡೋಣಪ್ಪ ಅನ್ನಕತ್ರು. ಅವ್ರ ಕಡೆ ಹೋದ್ರಿ. ಅವ್ರಿಗೂ ಬ್ಯಾಡ ಅನ್ನಕಲ್ಲಿ ಅವರು ಇದನ್ನ ಮಾಡಿದ್ರು. ಮಾಡ್ಬಿಟ್ಟು ಅವ್ರದ್ದು ಇದ್ರಾಗನು ಆಯ್ಕೆ ಆಗಿ ಬಂದಿವ್ ಸರ್. ಸರ್, ಈಗ ತಾವು ಮೊದಲು ಕಾಂಗ್ರೆಸ್ ಪಕ್ಷದಲ್ಲಿದ್ದು ಆಮೇಲೆ ತಮ್ಮ ಮಾರ್ಗದರ್ಶನ ಕೊಟ್ಟಿರಂತ ಅವ್ರು ತೀರ್ಕೊಂಡ ಮೇಲೆ ಮತ್ತೆ ಈಗ ತಮ್ಮ ಯಾರು ಸಹಕಾರ ಕೊಡದಿರೋ ತಮ್ಮ BJP ಅವ್ರ ಬೆಂಬಲಿತ ಮಾಡಿ BJP ಸದಸ್ಯರಾಗಿ ತಾವು ಆಯ್ಕೆ ಆಗಿದೆ ಸರ್. ಸರಿ ಸರ್. ಸರ್, ತಾವು ಆಯ್ಕೆ ಆಗೋಕ್ಕಿಂತ ಮುಂಚೆ ಸರ್ ತಾವು ಚುನಾವಣೆಯ ಸಂದರ್ಭದಲ್ಲಿ ತಾವು ಪ್ರಚಾರಗಳನ್ನ ಮಾಡ್ತಾ ಇರ್ತೀರಿ. ಮತ ಭೇಟಿಯನ್ನು ತಾವು ಪ್ರಚಾರ ಮಾಡೋ ಸಂದರ್ಭದಲ್ಲಿ ತಾವು ಜನರಿಗೆ ಭರವಸೆಯನ್ನು ಕೊಡ್ತಾ ಇರ್ತೀರಿ. ಸರ್, ಜನರಿಗೆ ತಾವು ಭರವಸೆಯನ್ನು ಕೊಡುವಂತ ಸಂದರ್ಭದಲ್ಲಿ ಸರ್ ತಾವು ಜನರಿಗೆ ಯಾವ ರೀತಿಯಾಗಿ ತಾವು ಭರವಸೆಯನ್ನು ಕೊಡ್ತೀರಿ? ಅದರಲ್ಲಿ ತಾವು ಎಷ್ಟು % ಭರವಸೆನ ತಾವು ಈಡೇರಿಸಿರಿ ಸರ್? ಅವು ಸರ ಅವ್ರು ಹೇಳಿದಟ್ಟೆಲ್ಲ ಈಡೇರ್ಸಕಂತಿ ಆಗೋದಿಲ್ಲ, ಸಾಧ್ಯ ಆಗೋದಿಲ್ಲ ಸರ್. ನಮಗ ಅನುಸಾರವಾಗಿ ನಮ್ಮ ಪಂಚಾಯತಿಂದ ಏನ್ ಕೆಲಸಗಳು ಬರ್ತಾವಲ್ಲ, ಅವ್ರಿಗೆ ಏನ್ ಸೌಲಭ್ಯಗಳು ಕಡಿಮೆ ಆಕಾವು, ಆ ಸೌಲಭ್ಯಗಳನ್ನ ಪೂರೈಸಿಕೊಂಡ ಅದನ್ನೆಲ್ಲ ಸಾಲ್ವ್ ಮಾಡ್ಕೊಂತಾನ ಬಂದಿವ್ ಸರ್. ಏನೋ ಒಂದ ಸರಿ ಮಾಡ್ಕೊಂಡ ಬಂದಿವ್ ಸರ್. ತಾವು ಕೊಟ್ಟ ಭರವಸೆ ಅವ್ರಿಗೆ ಸಾಧ್ಯ ಆಕತಿ ಅಷ್ಟು ಕೆಲಸ ಮಾಡ್ಕೊಂತ ಬಂದಿವ್ ಸರ್. ಸರಿ ಸರ್. ಈಗ ಜನರಿಗೆ ಬೇಕಾಗಿರುವಂತದ್ದು ಮೂಲ ಸೌಕರ್ಯಗಳ ವ್ಯವಸ್ಥೆ. ಮೂಲ ಸೌಕರ್ಯ ಅಂತಂದ್ರೆ ಕುಡಿಯುವ ನೀರು ಆಗಿರ್ಬೋದು, ಬಳಸಲಿಕ್ಕೆ ಆಗಿರ್ಬೋದು, ವಿದ್ಯುತ್ ವ್ಯವಸ್ಥೆ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು. ಸರ್, ಇದ್ರ ವ್ಯವಸ್ಥೆ ಯಾವ ತರ ಇದೆ ಸರ್ ನಮ್ಮ ವಾರ್ಡ್ ಅಲ್ಲಿ? ಸರ್, ನಮ್ಮ ವಾರ್ಡ್ನಾಗ ಏನಕೈತಿ ಅಂತಂದ್ರಿ ನೀರಿಂದು ಕೊರತೆ ಆಗದಂಗನೆ ಮಾಡಿದೇವ್ರಿ. ಮೊದಲ ಬೋರ್ಗಳ
ಆ ಕಡೆ ಈ ಕಡೆ ಒಂದಿಟ್ಟು ಎದ್ದೋತದ ಇದ್ದು ಈಗೆಲ್ಲ ಬೋರ್ಗಳನ್ನ ಸರಿ ಮಾಡ್ಕೊಂಡು ಎಸ್ ಸರ್. ಮುಂದ ಊರಾಗ ಈಗ ನೀರ ಬರ್ತಿರ್ಕಿಲ್ರಿ. ಅಲ್ಲಲ್ಲೇ ಕೂಟಿಗಳು ಏನ್ ಮಾಡಿದ್ವು ಒಂದೊಂದ್ ತಗೊಂಡ್ ದೂರ ಹೋಗಿ ತರೋದಾಗಿತ್ತು. ಓಕೆ. ಅವಕ್ ಅಲ್ಲೇ ಪೈಪ್ ಲೈನ್ ಮಾಡಿ ಟಿವಿಗಳು ಬೀಸಿ ಆ ಬೋರ್ ಮುಖಾಂತರನ ನೀರಿಗೆ ಒಂದ್ ವಾರ್ಡ್ನಾಗ ಒಂದ್ 3 ಟೈಮ್ ಅಲ್ಲಿ 3 ತವಲ್ಲಿ ಶಿಫ್ಟ್ ಮಾಡಿದ್ವಿ ಅದನ್ನ. ವಾಲ್ ಇಟ್ಟಿಟ್ಟ ಒಂದ್ ವಾಲ್ ಅಲ್ಲಿ ಶಿಫ್ಟ್ ಮಾಡುದು, ಒಂದ್ ವಾಲ್ ಮತ್ತೊಂದ್ ಟೈಮ್ ಶಿಫ್ಟ್ ಮಾಡುದು, ಹಿಂಗ್ ಮಾಡ್ಕೊಂತ ವಾಟರ್ ಮ್ಯಾನ್ ಕೈಯಿಂದನ ಅದನ್ನ ನೀರಿಂದ ಸಫಿಶಿಯಂಟ್ ಇಡಿಸಿವಿ ಸರ್. ಅದನ್ನ ಮಾಡಿಸಿದ್ವು. ಮುಂದ ಇವು ಬಲ್ಬ್ ಹೋದು ಅಂತಂದ್ರ ಸರಿಯಾಗಿ ಅದನ್ನು ಸ್ಪಂದನ ಮಾಡ್ಯಾರು. ನಮ್ ಪಂಚಾಯತ್ ಅವ್ರು ಅದನ್ನು ಏನು ಇಟ್ಕೊಂಡಿಲ್ಲ. ನಾವ್ ಹೇಳ್ತೀವಿ ಅಂತಂದ್ರೆ ಅವನ್ನ ಸರಿಯಾಗಿ ಎಲ್ಲ ಮಾಡಿರ್ತಾರ ಸರ್. ಮುಂದೆ ಈ ಗಟಾರಿ ಬಳಸೋದು ಸ್ವಚ್ಛತಾ ಮಾಡೋದಂತಿ ಅದನ್ನು ಮಾಡ್ಕೊಂತಾನೆ ಬಂದ ಮಾಡಿದಾರ ಸರ್. ಒಟ್ಟು ಯಾವುದೇ ರೀತಿಯಾದಂತ ಮೂಲ ಸೌಕರ್ಯಗಳು ಇಲ್ಲ, ತೊಂದರೆ ಆಗಿ ಮಾಡಗೊಟ್ಟಿಲ್ಲ ಸರ್. ಏನೋ ಎಕೋಚಿತ್ತು ಒಂದಿಟ್ಟು ಹೆಚ್ಚ ಕಡಿಮೆ ಆಗಬಹುದು ಸರ್. ಯಾಕಂದ್ರೆ ಮಾಡಕಲ್ಲಿ ಒಂದ್ ತಿಂಗಳು 20 ಹೆಚ್ಚ ಕಡಿಮೆ ನಡಿಬಹುದು. ತಾತ್ಕಾಲಿಕ ಮಾಡ ಅಂದ್ಕೂಲಿ ಆಗಿಲ್ಲ. ತಾತ್ಕಾಲಿಕ ಎಕ್ಸಾಮ್ ಮಾಡ ಅಂದ್ಕೂಲಿ ಆಗಿಲ್ಲ. ಒಂದ್ 8 ವಾರದಾಗ ಆಳುಗಳು ಸಿಗುದು ತೊಂದ್ರೆ ಆಗತ್ತೆ ಸರ್. ಚರಂಡಿ ಬೀಳ್ ಅಂದ್ರೆ ಯಾರು ಮನೆ ಸರಿಯಾಗಿ ಬರುದಿಲ್ಲ. ಮತ್ತ ಅವ್ರಿಗೆಲ್ಲ ಪಗಾರ ಕೊಟ್ಟು ಹೆಚ್ಚಿನ ಕೈಯಿಂದ ಮೆಂಬರ್ಗಳು ಏನಾದ್ರು ಸವಲತ್ತು ಮಾಡ್ಕೊಂಡು ಅವ್ರನ್ನ ಬೆಳೆಯಾಕತ್ತದು ಹಿಂಗ್ ಮಾಡ್ಕೊಂತ ಬಂದೇವ್ ಸರ್. ಸರಿ ಸರ್. ಸರಿ ಸರ್, ಈಗ ತಾವು ಆಯ್ಕೆ ತಮ್ಮ ಧರ್ಮಪತ್ನಿಯವರು ಆಯ್ಕೆ ಆದ್ಮೇಲೆ 2 ವರ್ಷ ಬಿಜೆಪಿ ಸರ್ಕಾರ, ಈಗ ಮತ್ತೆ 2 ವರ್ಷ ಕಾಂಗ್ರೆಸ್ ಸರ್ಕಾರ. ಸರ್, ಬಿಜೆಪಿ ಸರ್ಕಾರದಾಗ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇತ್ತು, ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ ಸರ್? ಈಗ ಎರಡೂ ಕಡೆಯಿಂದ ಸರ್ ವ್ಯತ್ಯಾಸ ಏನೂ ಆಗಿಲ್ಲ ನಮ್ಗೆ. ಎರಡೂ ಕಡೆಯಿಂದ ವ್ಯತ್ಯಾಸ ಆಗೇ ಇಲ್ಲ ಇಲ್ಲಿ ಮಠ. ಇನ್ ಮುಂದೆ ನಾವು ಆಗೋಲ್ಲ ಅಂತ ತಿಳ್ಕೊಂಡ. ಈಗ ನಾವು ಕಾಂಗ್ರೆಸ್ ಸರ್ಕಾರ ಬಂದ್ರು ಅವ್ರಿನ ಬಾಲೆ ಸ್ಪಂದನ ಐತೆ ಸರ್. ಬಿಜೆಪಿ ಸರ್ಕಾರ ಬಂದ್ರು ಸ್ಪಂದನ ಐತಿ. ಅವ್ರಿನ ಬಾಲೆ ನಾವು ಸ್ಪಂದನ ಮಾಡ್ಕೊಂತ ಹೊಂದಾಣಿಕೆ ಮಾಡ್ಕೊಂಡ ನಮ್ಮ ಕೆಲಸಗಳ ವಾರ್ಡಿಗೆ ಪಂಚಾಯತಿಂದ ಏನ್ ಕೆಲಸಗಳು ಬರ್ತಾವಲ್ಲ ನಮ್ಮ ವಾರ್ಡಿಗೆ ನಾವು ಬರ್ತಕ್ಕದ್ದನ್ನ ಹಂಚ್ಕೊಂಡ ನಾವ್ ಕೆಲಸಗಳು ಮಾಡೇ ಬಿಟ್ಟಿರ್ತೀವಿ. ಯಾವ ಆಗಲಿ ಒಟ್ಟು ಯಾರೇ ಬಂದ್ರು ಕೂಡ ತಾವು ಪಂಚಾಯತಿಲಿ ಒಕ್ಕಟ್ಟಾಗಿ ಕೆಲಸಗಳು ಮಾತ್ರ ಒಕ್ಕಟ್ಟಾಗಿ ಮಾಡಿದ್ವಿ ಸರ್. ಎಸ್ ಸರ್. ಸರಿ ಸರ್. ಸರ್, ಈಗ ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರದಿಂದ ಪಂಚ ಗ್ಯಾರಂಟಿ ಅಂತ 5 ಯೋಜನೆ ಕೊಡ್ತಾ ಇದ್ದಾರೆ ಸರ್. ಸರಿ, ಈ 5 ಯೋಜನೆಗಳಿಂದ ಸರ್ ಜನರಿಗೆ ಯಾವ ರೀತಿ ಅನುಕೂಲ ಆಗ್ತಾ ಇದೆ, ಯಾವ ರೀತಿ ಅನಾನುಕೂಲ ಆಗ್ತಾ ಇದೆ ಸರ್? ಅದ ಇದು ಸರ ಏನಾಕೈತಿ, ಒಬ್ಬೊಬ್ಬರಿಗೆ ಒಂದ್ ಮನ್ಯಾಗ 2-3 ಕೂಪನ್ ಅವು ಅಟ್ರಿಗೂ ಬರುದಿಲ್ಲ. ಈಗ ಮನ್ಯಾಗ ಒಬ್ಬರಿಗೆ ಬಂದೈತಿ, ಒಬ್ಬರಿಗೆ ಬರುದಿಲ್ಲ. ಅವ್ರಿಗೆ ಅನುಕೂಲ ತಪ್ಪಿ ಐತಿ. ಬಂದವ್ರ ಚಲೋ ಅಂತಾರು, ಬರ್ದವ್ರ ಬೇಯ್ತಾರ ಸರ್. ಅದು ಮತ್ತೊಂದಿಟ್ಟು ಹೆಚ್ಚ ಕಡಿಮೆ ಆಗೋದನ್ನ ಸರ್. ಅದನ್ನ ನಾವು ಸ್ಪಂದನ ಮಾಡ್ಕೊಂಡ ಹೋಗ್ಬೇಕಲ್ಲ. ಈಗ ಸರ್ಕಾರಕ್ಕ ಈಗ ಸರ್ಕಾರ ಕೊಡ್ತೈತಿ ಅಂದ್ರೆ ನಾವು ಕೊಟ್ಟಾಗನ ಸರ್ಕಾರ ಕೊಡೋದು. ಅದನ್ನ ನಾವು ತಿಳ್ಕೊಂಡ ಕಾಸ ಸ್ಪಂದನ ಮಾಡ್ಕೊಂಡ ಸರಿಯಾಗಿ ಹೋಗ್ಬಿಡುತ್ತಾರ. ಇದರಿಂದ ಸ್ವಲ್ಪ ಈಗ ಇನ್ನೊಂದ್ ಸರಿ ನಾವು ನಮ್ಮ ಸಮೀಕ್ಷೆಯಲ್ಲಿ ಬರ್ತಾವೆ ಗ್ಯಾರಂಟಿ ಯೋಜನೆಯಿಂದ ರೈತರಿಗೆ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಕೂಲಿಗಳು ಸಿಗ್ತಾ ಇಲ್ಲ. ಅದಂತಿ ಆಗೇತ್ ಸರ್. ಒಂದಿಟ ಹೆಚ್ಚ ಕಡಿಮೆ ಆಗೈತಿ. ಮತ್ತೀಗ ದರ್ವಂದ ರೇಟ್ ಎಲ್ಲ ಹೆಚ್ಚಾಗ್ಯಾವ. ಆಳಿನ ಪಗಾರು ಜಾಸ್ತಿ ಆಗೈತಿ. ಮುಂದ ದುಡಿಯುವಂತ ಮಂದಿ ಕಡಿಮೆ ಸರ್. ಈಗ ದುಡಿಯುವಂತ ಮಂದಿ ಕಡಿಮೆ ಆಗೈತಿ. ಗ್ಯಾರಂಟಿ ಅನ್ನು ಬದ್ದಲ್ಲ, ದುಡಿ ಮಂದಿ ಕಡಿಮೆ ಸರ್. ಗ್ಯಾರಂಟಿ ಬಂದ್ ಏನ್ ದುಡಿಯಾಕ ಕಡಿಮೆ ಆಗೈತೆ ಅನ್ನುವಂತ ತಪ್ಪ್ರಿ ಅದ. ದುಡಿ ಮಂದಿನ ಕಡಿಮೆ ದುಡಿಯೋರ ಕಡಿಮೆ ಆಗ್ಬಿಟ್ಟ. ಹಿಂಗಾಗಿ ಏನಾಗೈತ್ರಿ, ದುಡಿ ಯಾಕೆ ಕಡಿಮೆ ಇದೆ ಸರ? ಈಗ ಅಲ್ಲೆಲ್ಲ ಏನೋ ಅವರು ನೀರಾವರಿ ಬೋರ್ಗಳು ಇರಾಕಿಲ್ಲ, ಹೊಲಗೊಳಗ ನೀರ್ಗಳು ಇರಾಕಿಲ್ಲ. ಈಗ ಎಲ್ಲಾರು ಬೋರ್ಗಳು ಮಾಡ್ಕೊಂಡಾರು. ಎಲ್ಲಾರು ಆರ್ಥಿಕದಿಂದ ಒಂದಿಷ್ಟು ಸರಿಯಾಗಿ ಯಾರು ಜನಸಂಖ್ಯೆ ಏನಾಗಿದೆ ದುಡ್ಡು ಕಡಿಮೆ ಆಗಿಬಿಟ್ಟು ಅವ್ರವ್ರ ಕೆಲಸಗಳು ಅವರ ಮಾಡ್ಕೋದ ಇಷ್ಟ ರೀ. ಆಗಿನ ತೊಂದ್ರೆ ಏನಕ್ಕೆ ಸರ್ ಹಿಂಗಾಗಿ ತೊಂದ್ರೆ ಏನ್ ಸಮಸ್ಯೆ ಆಗಿಲ್ಲ ಸರ್. ಆಗಿಲ್ಲ. ಸರಿ ಸರ್. ಸರ್, ಈಗ ಕೊನೆಯದಾಗಿ ತಮಗೆ ಮತ ಕೊಟ್ಟು ಆರಿಸಿ ಕೊಟ್ಟಂತ ಜನರಿಗೆ ಸರ್ ತಾವು ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ಸರ್? ಕೊನೆಯದಾಗಿ ಅಂದ್ರೆ ಏನ್ ಸರ್, ಅವರು ನಮ್ಮನ್ನ ಆಯ್ಕೆ ಮಾಡಿ ಕಳ್ಸ್ಯಾರ ಅಂದ ಬಳಿಕ ಅವ್ರಿಗೆ ನಮ್ಮ ಜೀವ ಇರೋ ಮಠ ಕೃತಜ್ಞೆ ಹೇಳುವಂತ ಅಪೇಕ್ಷೆ ನಾವು ಮಾಡ್ತೀವಿ ಸರ್. ಸರಿ ಸರ್, ಅದೇ ರೀತಿಯಾಗಿ ತಮ್ಮ ಪಕ್ಷದ ಹೈಕಮಾಂಡ್ಗೆ ತಾವು ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ಸರ್? ಪಕ್ಷದ ಇದಕ್ಕ ಅವ್ರಿಗೂ ಮತ್ತೆ ನಾವು ಇದನ್ನ ಹೇಳ್ಬೇಕಲ್ಲ ಸರ್. ಪಕ್ಷದಿಂದ ಆತು, ಎಲ್ಲದಿಂದ ಆತು, ನಮ್ಮ ರಾಜಕೀಯ ಆತು, ನಾವು ಒಂದ ಪ್ರತಿನಿಧಿಯಾಗಿ ನಾವು ಒಂದ್ ಇದನ್ನ ಮಾಡ್ಕೊಂಡಿವು. ಅವ್ರಿಗೂ ಧನ್ಯವಾದ ಹೇಳಿಕೆ ಆತ ನಾವ್ ಇದನ್ನ ಕಾರ್ಯಕ್ರಮ ಸರಿ ಸರ್. ಇಲ್ಲಿವರೆಗೂ ತಮ್ಮ ಅಮೂಲ್ಯ ಸಮಯನ ನಮ್ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದ.